ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಗುಬ್ಬಿ ಚನ್ನಬಸವೇಶ್ವರರು, ಗುಬ್ಬಿ ತರಮಠದ ಸಂಸ್ಥಾಪಕರು ಅಡವಿ ಸ್ವಾಮಿಗಳವರು, ಇಲ್ಲಿ ಅನೇಕ ದೇವಾಲಯಗಳು, ಧಾರ್ಮಿಕದ ಒಂದು ಸಂಸ್ಕಾರದಿಂದ ಕೂಡಿಕೊಂಡಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಅಂಥ ಐತಿಹಾಸಿಕ ಸ್ಥಳವು ಕೂಡ ಗುಬ್ಬಿ ತರಮಠವು 1860ನೇ ಇಸ್ವಿ ಉತ್ತರ ಕರ್ನಾಟಕದಿಂದ ಅಟವಿ ಮಹಾಶಿವಯೋಗಿಗಳು ಬಂದು ಇಲ್ಲಿ ತೊರೆಮಠವನ್ನು ಸ್ಥಾಪನೆ ಮಾಡಿ ಚನ್ನಬಸವೇಶ್ವರ ಪಲ್ಲಕ್ಕಿ ಉತ್ಸವ ಮಾಡಿ ಜಾತ್ರೆಯನ್ನು ಮಾಡಿ ಈ ನಾಡಿಗೆ ಒಂದು ದಿವ್ಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ಶಕ್ತಿ ಅಟವಿ ಮಹಾಶಿವಯೋಗಿಗಳು. ಅಂಥ ಅಟವಿ ಮಹಾಶಿವಯೋಗಿಗಳವರು ಲಿಂಗೈಕ್ಯರಾಗಿ 125 ವರ್ಷ ಆಯಿತು. ಅವರಿದ್ದಾಗಲೇ ಚಿಕ್ಕ ಅಡವಿ ಸ್ವಾಮಿಗಳನ್ನು ಈ ಮಠದ ಸ್ವಾಮಿಗಳನ್ನಾಗಿ ಮಾಡಿಕೊಂಡಿರ್ತಾರೆ. ಅವರ ನಂತರ ಧಾರವಾಡ ಗುಡೇದ ಗುಡ್ಡದಿಂದ ನೀಲಕಂಠ ಸ್ವಾಮಿಗಳನ್ನು 3ನೇ ಪೀಠಾಧಿಪತಿಯನ್ನು ಮಾಡಿಕೊಂಡಿರ್ತಾರೆ. ಆ ನಂತರ ಪುನಃ ರಾಜಶೇಖರ ಸ್ವಾಮಿಗಳನ್ನು ನೀಲಕಂಠ ಸ್ವಾಮಿ ಪಟ್ಟಾಧಿಕಾರ ಮಾಡಿಕೊಂಡಿರ್ತಾರೆ. ಹೀಗೆ 4 ಜನ ಸ್ವಾಮಿಗಳು ಈ ಮಠಕ್ಕೆ ಆಗಿದ್ದಾರೆ. ಹಾಗೆ ರಾಜಶೇಖರ ಮಹಾಸ್ವಾಮಿಗಳವರು ಈ 1.5 ವರ್ಷದಿಂದ ಲಿಂಗೈಕ್ಯರಾಗಿದ್ದಾರೆ. ಈ ಮಠಕ್ಕೆ ಧಾರ್ಮಿಕ ವಿಧಿವಿಧಾನಕ್ಕೆ ಬಹಳ ತೊಂದರೆ ಆಗಿದೆ. ಈ ನಾಡಿನ ಗುಬ್ಬಿ ನಗರದ 18 ಕೋಮಿನ ಸಮಸ್ತ ಭಕ್ತರು ಕೂಡಿಕೊಂಡು ಚನ್ನಬಸವೇಶ್ವರಲ್ಲಿ ಪ್ರಸಾರವಾಣಿಯನ್ನು ಕೇಳಿ, ಅಟವಿ ಮಹಾಶಿವರಲ್ಲಿ ಪ್ರಸಾರವನ್ನು ಕೇಳಿ, ಆ ಪ್ರಸಾರ ಮಹಿಮೆಯಿಂದ ಪುನಃ ಒಂದು ಶಿವಯೋಗ ಮಂದಿರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಆನೆಗಲ್ ಕುಮಾರಸ್ವಾಮಿಗಳು ಸ್ಥಾಪಿತವಾದ ಶಿವಯೋಗ ಮಂದಿರದಲ್ಲಿ ಯೋಗಾಭ್ಯಾಸ ಮಾಡಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮಿಗಳನ್ನು ರಾಜಶೇಖರ ಸ್ವಾಮಿಗಳು ಇರುವಾಗಲೇ ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡಿಕೊಂಡಿರ್ತಾರೆ. ಮುಂದೆ ಒಂದು 2 ತಿಂಗಳ ನಂತರ ಅವರು ಹರಿದ್ವಾರ ಅಭ್ಯಾಸಕ್ಕೆ ಹೋದ್ಮೇಲೆ ಅವರು ರಾಜಶೇಖರ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರು ಆದಮೇಲೆ ಪುನಃ ಈ ಮಠಕ್ಕೆ ಯಾರೂ ತೊಂದರೆ ಸ್ವಾಮಿಗಳಿಲ್ಲದೆ ಧಾರ್ಮಿಕ ವಿಧಿವಿಧಾನಕ್ಕೆ ತೊಂದರೆ ಆಗಿರೋದ್ರಿಂದ 18 ಕೋಮಿನ ಸಮಸ್ತ ಸದ್ಭಕ್ತರು ನಮ್ಮ ಚಿಕ್ಕತೊಟ್ಲಿಕೆರೆ ಅಡೀಶ್ವರ ಮಠಕ್ಕೆ ಬಂದು ಬುದ್ಧಿ ಈ ಮಠಕ್ಕೆ ಯಾರೂ ಸ್ವಾಮಿಗಳಿಲ್ಲ, ಇದು ಅಟವಿ ಸ್ವಾಮಿಗಳ ಪರಂಪರೆ ಇರೋದರಿಂದ ತಾವು ಕೂಡ ಚಿಕ್ಕತೊಟ್ಲಿಕೆರೆ ಅಡೀಶ್ವರ ಮಠದ ಸ್ವಾಮಿಗಳಾಗಿದ್ದೀರಾ, ಆ ದೃಷ್ಟಿಯಿಂದ ಈ ಮಠಕ್ಕೆ ಒಬ್ಬ ಸ್ವಾಮಿಗಳನ್ನಾಗಿ ಕೊಡಬೇಕು ಅಂತಕ್ಕಂಥ ಕೇಳಿಕೊಂಡಾಗ ರಾಜಶೇಖರ ಸ್ವಾಮಿಗಳು ಇರುವಾಗಲೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ ದೇವರನ್ನು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಉಪಾಧ್ಯಕ್ಷರಾದ ಶ್ರೀಮದ್ ಸದಾಶಿವ ಮಹಾಸ್ವಾಮಿಗಳ ಅಪ್ಪಣೆ ಪಡೆದುಕೊಂಡು ಸದಾಶಿವ ಮಹಾಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಚಂದ್ರಶೇಖರ ದೇವರನ್ನು ಈ ಗುಬ್ಬಿ ತೊರೆಮಠಕ್ಕೆ ಅವರು ಧಾರೆ ಎರೆದು ಕೊಡ್ತಾರೆ. ಆವಾಗ ಅವರು ತೊಟ್ಲಿಕೆರೆ ಮಠಕ್ಕೆ ಬಂದಾಗ ಜನವರಿ 15ನೇ ತಾರೀಕಿಗೆ ಈ ಗುಬ್ಬಿ ನಗರದ ಸಮಸ್ತ 18 ಕೋಟಿ ಭಕ್ತರು ಕೂಡಿಕೊಂಡು ಜನವರಿ 15ನೇ ತಾರೀಕಿಗೆ ಗುಬ್ಬಿ ತೊರೆಮಠಕ್ಕೆ ಅವ್ರನ್ನ ಮಠದ ಸ್ವಾಮಿಗಳನ್ನಾಗಿ ಮಠದ ಉತ್ತರಾಧಿಕಾರಿಯನ್ನಾಗಿ ಗುಬ್ಬಿ 18 ಕೋಟಿ ಭಕ್ತರು ಕೂಡ ಮಠವನ್ನು ಪುರಪ್ರವೇಶ ಮಾಡಿ ಅವರನ್ನು ಇಲ್ಲಿ ಜನವರಿಯಿಂದ ಈ ಮಠದಲ್ಲೇ ಅವರು ಇರೋದರಿಂದ ಎಲ್ಲ ಭಕ್ತರ ಮೆಚ್ಚುಗೆಯನ್ನು ಪಡ್ಕೊಂಡು ಭಕ್ತರ ಒಂದು ಸಹಕಾರ ಪಡ್ಕೊಂಡು ಅವ್ರ ಮೇಲೆ ಪ್ರೀತಿ ಇರೋದರಿಂದ ಅದು ಚನ್ನಬಸವ ಸ್ವಾಮಿಗಳವರ ಅಡವಿ ಪ್ರಸಾರವಾಣಿ ಇರೋದ್ರಿಂದ ಅವರನ್ನೇ ಕೂಡ ಇದು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪ್ರತಿಪದ ನಾಳೆ 12ನೇ ತಾರೀಕಿನ ದಿವಸ ನಿರಾಭಾರಿ ನಿರಂಜನ ಚಲಪಟ್ಟಾಧಿಕಾರ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಪೂರ್ವ ತಯಾರಿ ನಾಳೆ ಬೆಳಿಗ್ಗೆ 8 ಸಿದ್ಧಗಂಗಾ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ತಟಸ್ಥ ಧ್ವಜಾರೋಹಣ ಪಾದಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ದಯಮಾಡಿಸ್ತಾ ಇದ್ದಾರೆ. ನಾಳೆ ಸಂಜೆವರೆಗೆ ನೂತನ ಉತ್ತರಾಧಿಕಾರಿ ಕೊಡಬೇಕಾಗಿರ್ತಕ್ಕಂಥ ಸಂಸ್ಕಾರಗಳ ಬಗ್ಗೆ ಪ್ರವಚನಗಳು, ಶಿವಾನುಭವ ಕಾರ್ಯಕ್ರಮ ಕೂಡ ನಾಳೆ ನಡೀತಾ ಇದೆ. ಸಂಜೆಗೆ ಅವರಿಗೆ ನೂತನ ಸ್ವಾಮಿಗಳಿಗೆ ಅವರ ತಾಯಿ ತಂದೆಗಳಿಂದ ಸಮಾಜಕ್ಕೆ ಅವರು ದಾನ ಕೊಡ್ತಾರೆ. ಸಮಾಜದವರು ಅವರಿಗೆ ಕೊಡ್ತಕ್ಕಂಥ ದಾನವನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಈ ಮದುವೆ ಕಾಲದಲ್ಲಿ ಹೆಂಗೆ ಶಾಸ್ತ್ರ ನಡೀತದೋ ಅವರಿಗೆ ಉತ್ತರಾಧಿಕಾರಕ್ಕೆ ಎಣ್ಣೆ ಸ್ನಾನ, ಎಣ್ಣೆ ಪೂಜೆಯನ್ನು ಮಾಡಿ ಆ ನಂತರ ಅವರಿಗೆ ಮಸ್ತಕ ಅಭಿಷೇಕವನ್ನು ಕೂಡ ನಾಳೆ ಸಾಯಂಕಾಲ ಮಾಡ್ತೀವಿ. ನಂತರ 12ನೇ ತಾರೀಕಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಧಾರ್ಮಿಕ ವಿಧಿವಿಧಾನಂತೆ 7 ಜನ ಸ್ವಾಮಿಗಳು, 6 ಜನ ವೃತ್ತಿಜರು, ಒಬ್ಬ ಪುರೋಹಿತರು ಸೇರಿಕೊಂಡು ಅವರಿಗೆ ಧಾರ್ಮಿಕ ವಿಧಿ ಸಂಸ್ಕಾರ ಕೊಡ್ತದೆ. ಮಾನವನೇ ದೇವನ ಸಾಕ್ಷಾತ್ಕಾರವೇ ಗುರು ಜಂಗಮ ದರ್ಶನ. ಆ ಒಂದು ಪ್ರತೀಕವಾಗಿ ನಾಳೆ 12ನೇ ತಾರೀಕಿನ ದಿವಸ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ನಡೀತದೆ. ಪುನಃ 8:30 ಗಂಟೆಗೆ ಅವರು ಸ್ವಾಮಿಗಳಾಗಿ ನೂತನ ಮಹಾಸ್ವಾಮಿಗಳಾಗಿ ಅಟವಿ ಚನ್ನಬಸವ ಸ್ವಾಮಿಗಳಾಗಿ ಅವರು ಈ ತೊರೆಮಠದ ಅಧ್ಯಕ್ಷರಾಗ್ತಾರೆ. ಇದು ವಿಶೇಷ ಅಂದರೆ ಮುಂದೆ ಯಾರೇ ಸ್ವಾಮಿಗಳು ಬಂದರೂ ಈ ತೊರೆಮಠಕ್ಕೆ, ಯಾಕಂದರೆ ಅಟವಿ ಸ್ವಾಮಿಗಳಿಗೂ ಚನ್ನಬಸವ ಸ್ವಾಮಿಗಳಿಗೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಅವರು ಅಟವಿ ಚನ್ನಬಸವ ಸ್ವಾಮಿಗಳೇ ಅಂಥೇಳಿ ನಾವು ನಾಮಕರಣ ಮಾಡಿ ನಾವು ಸಮಾಜಕ್ಕೆ ದಾರಿ ಎದ್ದು ಕೊಡ್ತೀವಿ ಎಲ್ಲ ಸ್ವಾಮಿಗಳು.
ಆವಾಗ ಸಮಾಜದ ಎಲ್ಲ ಕೋಮಿನ ಭಕ್ತರು ಅವರು ಅಟವಿ ಚನ್ನಬಸವ ಸ್ವಾಮಿಗಳಂತ ಸ್ವೀಕಾರ ಮಾಡಿಕೊಂಡು ಅವರಿಗೆ ಶೂನ್ಯ ಸಿಂಹಾಸನಾರೋಹಣ ಮಾಡ್ತೀವಿ. ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಆಗ್ತದೆ. ಗುರುಗಳಾಗಿರ್ತಕ್ಕಂಥ ಅವ್ರ ಮೇಲೆ ಕುದಿಸಿ ನಾವೆಲ್ಲ ಬಂದಿರುವ ಸ್ವಾಮಿಗಳು ಅವರಿಗೆ ನೂತನ ಸ್ವಾಮಿಗೆ ನಮಸ್ಕಾರ ಮಾಡ್ತೀವಿ. ನೀವೆಲ್ಲರೂ ಕೂಡ ಭಕ್ತರು ನಮಸ್ಕಾರ ಮಾಡಿ ಅಲ್ಲಿ ಕಾಣಿಕೆ ಸಮರ್ಪಣೆ ನಡೀತದೆ. ಆ ನಂತರ ಪಲ್ಲಕ್ಕಿ ಉತ್ಸವ, ಆಂದೋಲಿಕೋತ್ಸವ, ಆ ಗುರುಕೊಟ್ಟ ಸಂಸ್ಕಾರವನ್ನು ಮಸ್ತಕದ ಮೇಲೆ ಹೊತ್ತು ಮೆರೆಸ್ತಕ್ಕಂಥ ಉತ್ಸವ ನಡೀತದೆ. ಆಮೇಲೆ ಬೆಳ್ಳಿ ರಥದಲ್ಲಿ ಕೂಡ ಇದು ಗುಬ್ಬಿ ನಗರದ ವಿಶೇಷ ಅದರಲ್ಲಿ ಮೆರವಣಿಗೆ ನಡೀತದೆ. ಆಮೇಲೆ ದಾಸೋಹ ವ್ಯವಸ್ಥೆ ಇರ್ತದೆ. ಈ ನಡೀತಕ್ಕಂಥ 2 ದಿವಸದ ಕಾರ್ಯಕ್ರಮದಲ್ಲಿ ಗುಬ್ಬಿ ನಗರದ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಆಯಾ ವಾಚ ಮನಸ ಬಂದು ತನು ಮನ ಧನ ಸೇವೆ ಮಾಡಿ ಯಥಾರ್ಥರಾಗಬೇಕಂತೇಳಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮಸ್ತ ಸದ್ಭಕ್ತರು ಇದನ್ನು ನಮ್ಮ ಪತ್ರಿಕೋದ್ಯಮಿಗಳು ಕೂಡ ಹೆಚ್ಚು ಸಹಕರಿಸಿ ಹೆಚ್ಚು ಅವರು ಪ್ರಚಾರ ಮಾಡ್ತಾ ಇದ್ದಾರೆ.